ರಾಜು ಕಾಗೆ ಅವರೇ ಮುಂದಿನ ಶಾಸಕರು. ಅಪಪ್ರಚಾರ ಮಾಡುವವರಿಗೆ ಎಚ್ಚರಿಕೆ ನೀಡಿದ ಬಸನಗೌಡ ಪಾಟೀಲ್ ಬೊಮ್ನಾಳ್. ಕಾಗವಾಡ ಶಾಸಕ ರಾಜು ಕಾಗೆಯವರ ವಿರುದ್ಧ ಚಿದಾನಂದ ಸವದಿ ಅಭಿಮಾನಿಗಳೆಂದು ಹೇಳಿಕೊಂಡು ಅನಗತ್ಯವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದಿನ ಕಾಗವಾಡ ಶಾಸಕರು ಚಿದಾನಂದ ಸವದಿ ಎಂದು ಬಿಂಬಿಸುತ್ತಿರುವುದನ್ನು ಪಂಚಮಸಾಲಿ ಸಮಾಜ ಸಹಿಸುವುದಿಲ್ಲವೆಂದು ಕಾಗವಾಡ ತಾಲೂಕಾ ಪಂಚಮಸಾಲಿ ಸಮಾಜ ಅಧ್ಯಕ್ಷ ಮತ್ತು ಅರಹಳೆಹಟ್ಟಿ ಪಂಚಾಯತ್ ಅಧ್ಯಕ್ಷ ಬಸನಗೌಡ ಪಾಟೀಲ್ ಬೊಮ್ನಾಳ್ ಎಚ್ಚರಿಸಿದ್ದಾರೆ. ಪಾಟೀಲ್ ಬೊಮ್ನಾಳ್ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಅಧ್ಯಕ್ಷನು, ಅರಳಿಹಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ಕೂಡ 2028ಕ್ಕೆ ಕಾಗವಾಡ ಕ್ಷೇತ್ರಕ್ಕೆ ಬೇರೆಯವರು ಈ ಕ್ಷೇತ್ರಕ್ಕೆ ಬಂದ ಚುನಾವಣೆಯನ್ನು ಮಾಡ್ತೀವಿ, 2028ಕ್ಕೆ ಚಿದಾನಂದ ಲಕ್ಷ್ಮಣ್ ಸವದಿ 2028ರ ಶಾಸಕರು ಅಂಥೇಳಿ ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಬಿಂಬಿಸ್ತಾ ಇದ್ದರು. ಆದರೆ ಇವತ್ತಿನ ದಿವಸ ಕಾಗವಾಡ ಈಗಾಗಲೇ ಶಾಸಕರು ರಾಜು ಕಾಗೆ ಅವರು ಅದಾರ. ಅವರು ಸುಮಾರು 5 ಬಾರಿ ಶಾಸಕರಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ. ಆದರೆ ಇವತ್ತಿನ ದಿವಸ ಅವರು ಅನಾರೋಗ್ಯದರು, ಅವರಿಗೆ ಮುಂದಿನ ಚುನಾವಣೆಗೆ ಅವ್ರು ನಿಲ್ಲಂಗಿಲ್ಲ, ಮುಂದಿನ ಚುನಾವಣೆಗೆ ನಾವು ನಿಲ್ತೀವಿ ಅಂಥೇಳಿ ಏನು ಅತ್ನಿ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ್ ಸವದಿ ಅವರ ಪುತ್ರರಾದ ಚಿದಾನಂದ ಲಕ್ಷ್ಮಣ್ ಸವದಿ ಅವರು ಹಿಂಬಾಲಕರು ಏನು ವ್ಯಾಟ್ಸಪ್ಪ ಮತ್ತು ಫೇಸ್ಬುಕ್ದಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ. ನಿನ್ನೆ ತಾನೇ ನಾವು ಅತನಿಯಲ್ಲಿ ಪ್ರೆಸ್ ಮೀಟ್ ಕರೆದಾಗ, ಪತ್ರಿಕಾಗೋಷ್ಠಿ ಕರೆದ ನಂತರ ಅಲ್ಲಿ ರಾಜೀವ್ ಕಾಗೆ ಅವರ 2028ಕ್ಕೆ ಮಾಜಿ ಆಗ್ತಾರು, ನಾವೇ ಮುಂದಿನ 28ಕ್ಕೆ ಶಾಸಕರು ಅಂಥೇಳಿ ಈಗಾಗಲೇ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಮತ್ತೆ ಪದೇ ಪದೇ ಮಾಡ್ತಾ ಇದ್ದಾರೆ. ಅವರು ರವಿವಾರ ದಿನಾಂಕ 15ರಂದು ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. ಗಳಿಸಿದರು. 2028ಕ್ಕೆ ರಾಜು ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ನಿಲ್ಲುವುದು, ಅವರೇ ಗೆಲ್ಲುವುದು ಕೂಡ ಖಚಿತ. ಸುಮಾರು ಅಭಿವೃದ್ಧಿಗಳ ಕೆಲಸ, ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಸಮುದಾಯ ಭವನ ಆಗಿರಲಿ, ಕುಡಿಯೋ ನೀರಿನ ಯೋಜನೆ, ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ, ಕೆಳಗಾಂವ್ ಬಸವೇಶ್ವರ ಯಾತ ನೀರಾವರಿ, ಇವೆಲ್ಲನೂ ಕೂಡ ಸುಮಾರು ಯೋಜನೆಗಳನ್ನು, ಜನಪರ ಯೋಜನೆಗಳು ಮಾಡ್ಕೊತ ಬಂದಾರೆ. ಆದರೆ ಅವರು ಯಾವುದೇ ಸಮಾಜಕ್ಕೆ, ಯಾವುದೇ ಜಾತಿಗೆ ಸೀಮಿತವಾದ ಒಬ್ಬರು ಶಾಸಕರಲ್ಲ. ಆದರೆ ನಾವು ಒಬ್ಬ ಸಮಾಜ ಮುಖಂಡನಾಗಿ ಹೇಳ್ತೀನಿ, ಅವ್ರನ್ನ ನೋಯಿಸುವಂಥ ಕೆಲಸ ಆಗ್ತಾಯಿದೆ, ಅದನ್ನು ಮಾಡಬಾರ್ದು. ಯಾಕಂದ್ರೆ 1-2 ಸಲ ಅವ್ರಿಗೂ ಹಾರ್ಟ್ ಆಪ್ರೇಷನ್ ಆದ ನಂತರ ರಾಜೀವ್ ಕಾಗೆ ಅವರು ಚುನಾವಣೆಗೆ ನಿಲ್ಲಂಗಿಲ್ಲ, ಅವ್ರು ವೀಕ್ ಆಗ್ಯಾರು. ಎಲ್ಲಿ ಅವ್ರು ರಾಜೀವ್ ಕಾಗೆ ಅವರು ಶಾಸಕರು ಎಲ್ಲಿ ಯಾರು ಬಾಂಡ್ ಮ್ಯಾಗ ಬರೆದು ಕೊಟ್ಟಾರೋ, ನಿಲ್ಲಂಗಿಲ್ಲ ಅಂತ ಹೇಳಿಕಿಸಿಂದ ಎಲ್ಲಿ ಯಾರ ಮುಂದೆ ಹೇಳಿದಾರೋ, ಆದ್ರೂ ಈ ರೀತಿ ಯಾಕೆ ಅವ್ರಿಗೆ ಮನಸ್ಸು ನೋಯಿಸ್ತೀರಿ ಅಂಥೇಳಿ ನಾವು ಸಮಾಜದವರಾಗಿಸಿಂದ ಇದನ್ನು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಗಿತ್ತು. ರಾಜು ಕಾಗೆ ಅವರು 5 ಬಾರಿ ಶಾಸಕರಾಗಿ ಜನಪರ ಮತ್ತು ಅಭಿವೃದ್ಧಿಪರ ಕಾರ್ಯಗಳನ್ನು ಕಾಗವಾಡ ಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸುತ್ತಿದ್ದಾರೆ. ಜೊತೆಗೆ ನೆನೆಗುದಿಗೆ ಬಿದ್ದಿದ್ದ ಕೆಳಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನು 90% ಪೂರ್ಣಗೊಳಿಸಿದ್ದಾರೆ. ಇಂತಹ ಶಾಸಕರ ವಿರುದ್ಧ ಚಿದಾನಂದ ಸವದಿಯವರ ಅಭಿಮಾನಿಗಳು ಅಪಪ್ರಚಾರ ಮಾಡುತ್ತಿದ್ದು, ತಕ್ಷಣ ಅಪಪ್ರಚಾರ ನಿಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮಾಜ ಬಾಂಧವರು ಹೋರಾಟ ಮಾಡುವುದು ಮತ್ತು ಪ್ರತಿಭಟಿಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಯಾಕಂದ್ರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷರು, ಅದು ರೈತರದ ಒಂದು ಸಂಘ, ಅದು ಸಂಸ್ಥೆ. ಆ ಸಂಸ್ಥೆಗೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಐತನ್ನೋ ಕಾರಣಕ್ಕೆ ಅಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಅವ್ರನ್ನ ಲಿಂಗಾಯತ ಅಧ್ಯಕ್ಷರನ್ನ ಮಾಡಿದಾರೆ, ಉಪಾಧ್ಯಕ್ಷರನ್ನ ರಾಜು ಕಾಗೆ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಬಿಟ್ಟು ಕೊಟ್ಟಿಲ್ಲಲ್ಲ. ಸಮುದಾಯದ ಒಬ್ಬ ಕಟ್ಟ ಕಡೆ ವ್ಯಕ್ತಿ ಸಮಾಜಕ್ಕೆ ಏನೇನು ಮನಸ್ಸು ನೋವಾಗುವಂಥ ಕೆಲಸ ಮಾಡಿದ್ರೆ ನಾವು ಅದನ್ನು ಸಹಿಸ್ಕೊಳ್ಳೋಕೆ ಆಗಂಗಿಲ್ಲ. ನಾವು ಕೂಡ ಈಗ ಉದಾಹರಣೆಗೆ ಕ್ಷೇತ್ರದಲ್ಲಿ ಈಗಾಗಲೇ ರಾಜೀವ್ ಕಾಗೆ ಅವರು ಶಾಸಕರದ ಕ್ಷೇತ್ರದಲ್ಲಿ ಅವ್ರದ್ದು ಯಾವುದೇ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ, ಬ್ಯಾನರ್ಗಳಲ್ಲಿ ರಾಜೀವ್ ಕಾಗೆ ಅವರ ಭಾವಚಿತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರದ ಶಾಸಕರನ್ನು ಹಾಕುವುದಾಗಲಿ ಇವೆಲ್ಲ ನಡೆದವು. ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತ ಹೇಳ್ತೀನಿ. ಮತ್ತೊಂದು, ಇದರ ಹಿಂದಿಗೆ ಸುಮಾರು 20-30 ವರ್ಷಗಳ ಕಾಲ ಲಕ್ಷ್ಮಣ್ ಸವದಿ ಮತ್ತು ರಾಜೀವ್ ಕಾಗೆ ಅವರು
ಅಣ್ಣ ತಮ್ಮ ಅಂದರೆ ರಾಮ ಮತ್ತು ಲಕ್ಷ್ಮಣ ಈ ರೀತಿ ಬಂದವರದರು. ಮತ್ತು ಸುಮಾರು 30 ವರ್ಷಗಳ ಕಾಲ ಅವರು ಈ ಕಾಗವಾಡ ಮತ್ತು ಅತ್ನಿ ಕ್ಷೇತ್ರದಲ್ಲಿ ಆಡಳಿತ ಮಾಡಿದರು. ಈಗ ವೈಮನಸ್ಸು ಬರಬಾರ್ದು. ಈಗ ಚಿದಾನಂದ ಸೌದಿ ಅಭಿಮಾನಿ ಬಳಗ ಅಂತ ಹೇಳಿ ಕಿಸಿಂದ ಒಂದು ತೆಗೆದು ಅದರಲ್ಲಿ ಮುಂದಿನ ಶಾಸಕರು ಚಿದಾನಂದ ಸೌದಿ ಕಾಗವಾಡ ಮತಕ್ಷೇತ್ರದ ಶಾಸಕರು ಅಂತ ಹಾಕ್ತಾರೆ. ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಿಂದ 2028ರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಗೆ ರಾಜು ಕಾಗೆಯವರೇ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವುದು ಖಚಿತ. ಶಾಸಕರಾಗಿ ಆಯ್ಕೆಯಾಗುವುದು ಕೂಡ ನಿಶ್ಚಿತ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕ್ಷೇತ್ರದ ಮತದಾರರು ಮತ್ತು ಪಂಚಮಸಾಲಿ ಸಮಾಜ ಅವರೊಂದಿಗೆ ಇದೆ ಎಂದು ತಿಳಿಸಿದ್ದಾರೆ. ಮತ್ತು ಈಗ ಒಬ್ಬ ಪ್ರಭಾವಿ ರಾಜಕಾರಣ ಲಕ್ಷ್ಮಣ ಸವದಿ ಅವರು ರಾಜ್ಯದಲ್ಲಿ ಅವ್ರಿಗೆ ಗುರುತಿಲ್ಲದೆ ಯಾವುದೇ ಅಧಿಕಾರಿಗಳು ಯಾರು ಅಥವಾ ಅವ್ರ ಹಿಂಬಾಲಕರು ಯಾವುದೇ ರೀತಿ ವಾಟ್ಸಪ್ಪ ಫೇಸ್ಬುಕ್ಕ ಇದನ್ನು ಮಾಡಂಗಿಲ್ಲ ಅನ್ನೋದು ನಮ್ಮದು ಅಭಿಪ್ರಾಯ ಐತಿ. ಮತ್ತು ಕಾಗವಾಡ ಇದೇ ರೀತಿ ಮುಂದುವರೆದಾದ್ರೆ ಕಾಗವಾಡ ಕ್ಷೇತ್ರದಲ್ಲಿ ಮತ್ತು ಅತನಿ ಮತಕ್ಷೇತ್ರದಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಇನ್ನೂ ಒಳ ಪಂಗಡಗಳನ್ನು ಕರೆದುಕೊಂಡು ನಾವು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗ್ತತಿ, ಸಮಾಜ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗ್ತತಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತೇವೆ. ರಾಜು ಕಾಗೆಯವರ ಆರೋಗ್ಯ ಸರಿಯಿಲ್ಲ. ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲವೆಂಬ ಸುದ್ದಿ ಸತ್ಯಕ್ಕೆ ದೂರವಾಗಿದೆ. ರಾಜು ಕಾಗೆಯವರ ಆತ್ಮಸ್ಥೈರ್ಯ ಕುಗ್ಗಿಸುವ ಕಾರ್ಯ ನಡೆಯುತ್ತಿದ್ದು, ರಾಜು ಕಾಗೆಯವರ ಅಭಿವೃದ್ಧಿ ಕೆಲಸಗಳಿಂದಾಗಿ ಕ್ಷೇತ್ರದ ಮತದಾರರು ಅವರೊಂದಿಗಿದ್ದಾರೆ. ರಾಜು ಕಾಗೆ ಎಲ್ಲಿಯೂ ನನ್ನ ಆರೋಗ್ಯ ಸರಿಯಿಲ್ಲ, ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿಲ್ಲ. ಆದರೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದ ಊಹಾಪೋಹೆಗಳು ಹರಿದಾಡುತ್ತಿದ್ದು, ಕ್ಷೇತ್ರದ ಜನತೆ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ರಾಜು ಕಾಗೆಯವರು ಮುಂದಿನ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಗವಾಡ ಮತಕ್ಷೇತ್ರದಿಂದ 6ನೇ ಬಾರಿಗೆ ಶಾಸಕರಾಗಲಿದ್ದಾರೆ. ಕ್ಷೇತ್ರದ ಮತದಾರರು, ಪಂಚಮಸಾಲಿ ಸಮಾಜ ಅವರೊಂದಿಗಿದೆ. ಯಾರೂ ಕೂಡ ಕ್ಷೇತ್ರದ ಜನರಲ್ಲಿ ಗೊಂದಲ ಸೃಷ್ಟಿಸಬೇಡಿ ಎಂದು ಆಗ್ರಹಿಸಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಇವರು ಒಬ್ಬ ಶಾಸಕರು, ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು. ಒಬ್ಬ ಶಾಸಕರದ ಒಬ್ಬರು ಇರ್ತಕ್ಕಂಥ ಇಲ್ಲಿ ಶಾಸಕರಿಗೆ ಅದಾರ. ಅದರ ಅತನಿ ಶಾಸಕರು ಬಂದಿಲ್ಲಿ ಬ್ಯಾನರ, ಪೋಸ್ಟರ ಇವೆಲ್ಲನೂ ಕೂಡ ಅಳವಡಿಸಿ ಅವ್ರಿಗೊಂದು ನೋವಾಗುವಂಥ ಕೆಲಸ ಆಗತೈತಿ, ಮಾನಸಿಕ ಮಾಡುವಂಥ ವಿಚಾರಗಳು ನಡೆದಾವೆ. ಈಗ ಅದ ವಿಚಾರಗಳನ್ನ ಇಟ್ಕೊಂಡು ನಾವು ಕಾಗವಾಡ ಮತಕ್ಷೇತ್ರ ಎಷ್ಟು ಬರ್ತೈತಲ್ಲ ಅಷ್ಟು ಎಲ್ಲನೂ ಸೊಸೈಟಿಗಳನ್ನು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳನ್ನು ಕಾಗವಾಡ ಮತಕ್ಷೇತ್ರಕ್ಕೆ ಸೇರಿಸ್ಬೇಕು. ಕಾಗವಾಡ ಮತಕ್ಷೇತ್ರ ಎಷ್ಟೈತಲ್ಲ ಅಷ್ಟು ಹಳ್ಳಿಗಳನ್ನು ಕೂಡ ಕಾಗವಾಡ ತಾಲೂಕಾಗಿ ಸೇರಿಸಬೇಕು ಅನ್ನೋದು ಕೂಡ ನಮ್ಮದು. ಪಂಚ್ ನ್ಯೂಸ್ಗಾಗಿ ಮಂಗಸೂಡಿಯಿಂದ ಬಸವರಾಜ್ ತಾರ್ದಾಳೆ.